ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮ್ಮ ಪದಾಧಿಕಾರಿಗಳೆಲ್ಲ, ಜನತಾ ಪಾರ್ಟಿಯ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು 25ನೇ ವರ್ಷದ ಜೀವರಾಜ್ ಆಳ್ವಾ, ಡಾಕ್ಟರ್ ಜೀವರಾಜ್ ಆಳ್ವಾ ಅವರ ಕಾರ್ಯಕ್ರಮವನ್ನು ಮಾಡಿದ್ವಿ. ಪುಣ್ಯ ಸ್ಮರಣೆಯನ್ನು ಮಾಡಿದ್ವಿ. ಇವತ್ತು ಸುಮಾರು ಒಂದು 100 ಜನ ಸೇರಿದ್ರು. ಇವತ್ತು ಅವರ ಆದರ್ಶಗಳು ಏನಿತ್ತು, ಅವರು ಯುವಕರಾಗಿ ಯಾವ ರೀತಿಯಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆದರು, ಹಾಗೆ JP ಅವ್ರನ್ನ ಹೇಗೆ ಅವರು ಬೆಂಗಳೂರಿಗೆ ಕರೆತಂದು ಹೋರಾಟವನ್ನು ನಡೆಸಿದ್ರು, ಈ ರೀತಿಯ ಚರ್ಚೆಗಳನ್ನು ಮಾಡ್ತಿದ್ವಿ. ಅವರ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಸೊ ಅದರಲ್ಲಿ ಅನೇಕ ವಿಷಯಗಳನ್ನು ಅವರ ಬಗ್ಗೆ ಪ್ರಧಾನ ಕಾರ್ಯದರ್ಶಿಗಳಾದ ನಾಗೇಶ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಯುವಕರಾಗಿ ಅವರು ಸಂಘಟನೆಯಲ್ಲಿ ಎಷ್ಟು ಚೆನ್ನಾಗಿ ಸಂಘಟನಾತ್ಮಕವಾಗಿ ಕಾರ್ಯಗಳನ್ನು ಮಾಡ್ತಿದ್ರು, ಎಷ್ಟು ಕೋಪ ಇದ್ರೂ ಹಾಗೆ ಸಾರಿ ಕೇಳುವ ಗುಣ ಕೂಡ ಅವರಲ್ಲಿ ಎಷ್ಟಿತ್ತು ಅನ್ನೋದನ್ನ ಇವತ್ತು ನಾವು ಕಂಡ್ಕೊಂಡ್ವಿ. ಒಬ್ಬ ರಾಜಕಾರಣಿಯಾಗಿ ಆ ರೀತಿ ಕ್ವಾಲಿಟಿಗಳನ್ನು, ಮೌಲ್ಯಗಳನ್ನು ಇಟ್ಕೊಂಡಿರಬೇಕು. ಒಬ್ಬ ಡಾಕ್ಟರ್ ಆಗಿ ಅವರು ಎಜುಕೇಟೆಡ್ ಆಗಿ ರಾಜಕೀಯಕ್ಕೆ ಬಂದು ಕಲಾಕ್ಷೇತ್ರಗಳಲ್ಲಿ ಎಷ್ಟೊಂದೆಲ್ಲ ಅವರು ಅನುಕೂಲಗಳನ್ನು ಮಾಡಿಕೊಟ್ರು. ನಮ್ಮ ಚಲನಚಿತ್ರ ಮಂಡಳಿಗೆ ಆಗಲಿ ಅಥವಾ ಕಲೆಗಾರರಿಗೆ ಆಗಲಿ, ಆ ರೀತಿ ಚಿತ್ರಕಲಾ ಪರಿಷತ್ ಬಗ್ಗೆ ಈ ವಿಷಯಗಳನ್ನೆಲ್ಲ ತಿಳಿದಾಗ ನಮ್ಗನ್ನಿಸ್ತು ಅವ್ರು ಬದುಕಿರಬೇಕಾಗಿತ್ತು ಇನ್ನೂ ಅಂತ. 53 ವರ್ಷಕ್ಕೇ ಅವರು ನಮ್ಮನ್ನೆಲ್ಲ ಹಗಲಿದ್ದು ನಮ್ಗೆ ನಿಜವಾಗ್ಲೂ ಅಂತೀನಿ, ಒಂದು ಮುಖ್ಯಮಂತ್ರಿ ಆಗಬೇಕಾಗಿದ್ದ ವ್ಯಕ್ತಿಯನ್ನು ಕಳ್ಕೊಂಡ್ವಿ. ಅದು ನಮ್ಮ ದುರಾದೃಷ್ಟ ಅಂತ.